ನಮಸ್ಕಾರ ಗೆಳೆಯರೆ. ಯುಗಾದಿ ಕಳೆದು ಕೆಲವು ದಿನಗಳಾಗಿರ್ಬೋದು, ಆದ್ರೆ ಆ ಯುಗಾದಿ ಸಂಭ್ರಮ ಮಾತ್ರ ಇನ್ನೂ ಎಲ್ಲರ ತಲೆಯಲ್ಲಿದೆ. ಈ ಸಂಭ್ರಮಕ್ಕೆ ಈ MTR ಅವರು ಕೂಡ ಕರುನಾಡ ಸ್ವಾದ ಅನ್ನೋ ಅದ್ಭುತ ಆಹಾರ ಹಬ್ಬದ ಮೂಲಕ ಇನ್ನಷ್ಟು ಮೆರುಗು ನೀಡಿದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ನಡೆದ ಈ ಉತ್ಸವದಲ್ಲಿ ಉತ್ತರ ಕರ್ನಾಟಕದಿಂದ ಕೊಡಗಿನವರೆಗೆ ಏನೆಲ್ಲ ವಿಶೇಷತೆ ಇತ್ತು, ಬನ್ನಿ ನೋಡೋಣ. ಫುಡ್ ತುಂಬ ಚೆನ್ನಾಗಿದೆ. ಮತ್ತೆ ಈವೆಂಟು ಲಾಸ್ಟ್ ಇಯರ್ ಆರ್ಗನೈಸ್ ಆಗಿತ್ತು, ಸೇಮ್ ಅದೇ ಥರನೇ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು ಕೃಷ್ಣ ಬೈರೇಗೌಡ ಸರ್, ಮೀನಾಕ್ಷಿ ಮ್ಯಾಮ್, ಆ್ಯಂಡ್ ವಿ ಲುಕ್ ಫಾರ್ವರ್ಡ್ ಫಾರ್ ದ ಸೇಮ್ ಥಿಂಗ್. ಈ ಬಾರಿಯ MTR ಕರುನಾಡ ಸ್ವಾದ ಕೇವಲ ಊಟದ ಹಬ್ಬ ಮಾತ್ರವಾಗಿರಲಿಲ್ಲ, ಇದು ನಮ್ಮ ಸಂಸ್ಕೃತಿಯ ಆಚರಣೆ ಕೂಡ ಆಗಿತ್ತು. ರಾಜ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರ ಸಹಭಾಗಿತ್ವದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಸುಮಾರು 2,000ಕ್ಕೂ ಹೆಚ್ಚು ಜನರು ಸಾಕ್ಷಿಯಾಗಿದ್ರು. And this is our entire range of sweets. That's Mysore Pak, that's the Halwar Peda, this is Besan Laddu, this is Coffee Mysore Pak, and that's Coconut Barfi. So all of that along with Olige and Bodi Hugi we've put on the platter for all the consumers today. So all these products are very connected to the roots in Karnataka, and when these products were developed, it was done considering that. So every product that you have here will have a taste of Karnataka in it. So that's about all MTR products, not just the ones here. ಬರೋಬ್ಬರಿ 40ಕ್ಕೂ ಹೆಚ್ಚು ಪ್ರಾದೇಶಿಕ ಭಕ್ಷ್ಯಗಳು ಈ ಒಂದು ಮೇಳದಲ್ಲಿ ಕಂಡುಬಂತು. ಹೌದು, ನೀವು ಸರಿಯಾಗಿ ಕೇಳಿದಿರಾ. ಉತ್ತರ ಕರ್ನಾಟಕದ ಖಾರಕಾರ ರುಚಿ, ದಕ್ಷಿಣ ಕರ್ನಾಟಕದ ಸೊಗಡು ಮತ್ತು ಕೊಡಗಿನ ವೈಶಿಷ್ಟ್ಯ ಶೈಲಿಯ ಆಹಾರಗಳು ಇಲ್ಲಿನ ಹೈಲೈಟ್. ಸೊ ಇವತ್ತು ಇಲ್ಲಿ ಕೃಷ್ಣೇಗೌಡರ ಒಂದು ಕ್ಷೇತ್ರದಲ್ಲಿ ಯುಗಾದಿ ವಸಂತ ಸಂಭ್ರಮ ನಡೀತಾ ಇದೆ. ಅವರ ಒಂದು ಸಹಭಾಗಿತ್ವದಲ್ಲಿ MTR ಜೊತೆಗೂಡಿ ಕರುನಾಡು ಸ್ವಾದ ಯುಗಾದಿ ಸ್ಪೆಷಲ್ನ ನಾವು ಮಾಡ್ಕೊಂಡಿದ್ದೀವಿ. ಇವತ್ತು ವಿಶೇಷ ಏನು ಅಂತ ಹೇಳಿದ್ರೆ, ಕರ್ನಾಟಕದ ವಿವಿಧ ಭಾಗದಿಂದ ವಿವಿಧ ಒಂದು ಫುಡ್ ಐಟಮ್ಸ್ಗಳು, ಈಗ ನೀವು ನಾರ್ತ್ ಕರ್ನಾಟಕದಿಂದ ಗುಲ್ಬರ್ಗಾ ಭಾಗದ ಒಂದು ವಿಶೇಷ ಖಾದ್ಯ ಪದಾರ್ಥಗಳನ್ನ ಅಲ್ಲಿಯವ್ರನ್ನ ಕರೆಸಿ ನಾವು ಅಲ್ಲಿಯವ್ರ ಕೈಲೇ ರೆಡಿ ಮಾಡಿಸಿ ಇಲ್ಲಿ ನಿಮ್ಮ ಎಲ್ಲ ಕ್ಷೇತ್ರದ ಜನಕ್ಕೆ ಒದಗಿಸೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. MTR ಅಂದ ಮೇಲೆ ಅವರ ಸಿಗ್ನೇಚರ್ ಐಟಮ್ಗಳು ಇರಲೇಬೇಕಲ್ವಾ. ಮೃದುವಾದ ರವಾ ಇಡ್ಲಿ ಮತ್ತು ಗರಿಗರಿಯಾದ ಮಸಾಲೆ ದೋಸೆ ಜನರ ನೆಚ್ಚಿನ ಆಯ್ಕೆಯಾಗಿತ್ತು. ಯುಗಾದಿ ಹಬ್ಬದ ಪ್ರಯುಕ್ತ ಸಾಂಪ್ರದಾಯಿಕ ಸಿಹಿ ತಿನಿಸುಗಳು ಬಾಯಲ್ಲಿ ನೀರಿರಿಸುತ್ತಿದ್ವು. ಪ್ರತಿಯೊಂದು ತುತ್ತಿನಲ್ಲೂ ನಮ್ಮ ಮಣ್ಣಿನ ಅಸಲಿ ರುಚಿ ಇತ್ತು. MTR ತನ್ನ ಕ್ಲಾಸಿಕ್ ಉತ್ಪನ್ನಗಳ ಮೂಲಕ ನಮ್ಮನ್ನು ಮತ್ತೆ ಮತ್ತೆ ನಮ್ಮ ಹಳೆಯ ನೆನಪುಗಳಿಗೆ, ಅಜ್ಜಿ ಮಾಡ್ತಿದ್ದ ಆ ಅಡುಗೆಯ ರುಚಿಗೆ ಕೊಂಡೊಯ್ತಿತ್ತು. ಒಟ್ಟಾರೆಯಾಗಿ ಕರುನಾಡ ಸ್ವಾದ ಒಂದು ಮರೆಯಲಾಗದ ಅನುಭವ. ಆಹಾರದ ಮೂಲಕ ಕರ್ನಾಟಕದ ವೈವಿಧ್ಯತೆಯನ್ನ ಸಂಭ್ರಮಿಸಲು ಇದಕ್ಕಿಂತ ದೊಡ್ಡ ವೇದಿಕೆ ಬೇಕಿಲ್ಲ. ನಿಮ್ಮ ನೆಚ್ಚಿನ ಕರ್ನಾಟಕ ಆಹಾರ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ.